most example of perfection is none other than, I am proudly saying, our Vidyaprakash Sangha institution. ಹೊಡಿತೀರಿ ಸರ್ ನೀವು? ಸರ್ವಿಸ್ ಯಾರ್ದೊಂದು ಈಗ ಹಾಕಿ ಟಾಸು ಯಾರು ಬನ್ನಿ ಅಂಪೈರ್ ಬಿಡಿ ಬಿಡಿ ಇಲ್ಲಿ ಬರೋಣ. ಯಾವ್ದೋ ಒಂದಿದ್ದು ಯಾವ ನಿಂದೇನೋ ಬಿಸಿಲ ಕೈಲ ಬರೋದು ಮಕ್ಕಳು ಪಂಚಾಯತಿನಲ್ಲಿ ಓಕೆ ಓಕೆ ಕಬಡ್ಡಿ ನಾವು ಚಿಕ್ಕ ಪ್ರಾಥಮಿಕ ಶಾಲೆಗೆ ಓದುವಂತ ಸಂದರ್ಭದಲ್ಲಿ ಪಕ್ಕದ ಊರಿಗೆ ಹೋಗಿ ಇಲ್ಲ ಕಬಡ್ಡಿ ಆಡ್ಬೇಕು ಇಲ್ಲ ವಾಲಿಬಾಲ್ ಆಡ್ಬೇಕು. 3 ಬಾರಿ ನಾನು ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ನನ್ನ ಸ್ವಂತ ಗ್ರಾಮದಲ್ಲಿ ನಡೆಸಿದ್ದೇನೆ. ಅದಕ್ಕಿಂತ ವಿಶೇಷವಾಗಿ ಶಾಸಕರಾಗಿ ಜವಾಬ್ದಾರಿ ನಿರ್ವಹಿಸುವ ಸಂದರ್ಭದಲ್ಲಿ ಈ ರಾಷ್ಟ್ರ ಮಟ್ಟದ ಪೈಕಾ ಕಾರ್ಯಕ್ರಮ, ಖೋ ಖೋ, ಕಬಡ್ಡಿ, ವಾಲಿಬಾಲ್ 3 ಹೆಣ್ಣು ಮಕ್ಕಳ ಪಂದ್ಯಾವಳಿಗಳನ್ನ 10 ದಿನಗಳ ಕಾಲ ಈ ಸ್ಟೇಡಿಯಂ ಪಾಂಡವ ಸ್ಟೇಡಿಯಂ ಸೇರಿದ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತು ಫೈನಾನ್ಸ್ ಸೆಕ್ರೆಟರಿ ಆಗಿದ್ದಾರೆ ಜಾಫರ್ ಅವರು, ಅವರ ಒಂದು ನೇತೃತ್ವದಲ್ಲಿ ಬಹುತೇಕ ಒಂದು ಇತಿಹಾಸ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲಿ ಆ ಕಾರ್ಯಕ್ರಮ ಬರೀ ಹೆಣ್ಣು ಮಕ್ಕಳು 1200 ಮಕ್ಕಳನ್ನ ಈ ದೇಶಾದ್ಯಂತ ಕರೆಸಿ ಅವ್ರನ್ನ ಇಲ್ಲೇ ಇಟ್ಟುಕೊಂಡು ಇಲ್ಲಿ ಬಹಳ ಜನ ಅದಕ್ಕೆ ಸೇವೆ ಮಾಡಿದಂತ ಪ್ರಮುಖರು ಕೂತಿದ್ದಾರೆ. ಮಾಡಿದಂಥ ಇತಿಹಾಸ ಇವತ್ತು ನಮ್ಮ ಪಾಂಡವಪುರಕ್ಕಿದೆ. ವಿಶೇಷವಾಗಿ ನಮ್ಮ ವಿದ್ಯಾ ಪ್ರಚಾರ ಸಂಘ ಬಹಳ ವಿಶೇಷವಾಗಿ ಯಾವುದೇ ಸ್ಪೋರ್ಟ್ಸನ್ನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸಂಚಾಲಕರಾದಂಥ ರಮೇಶ್ ಸರ್ ಅವರು ಹೇಳಿದ ರೀತಿ ಬಹಳ ಜವಾಬ್ದಾರಿಯಿಂದ ನಡೆಸ್ತೀವಿ. ನಮ್ಮ ಅಧ್ಯಾಪಕ ವೃಂದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ಭರವಸೆ ಕೊಡ್ತೇನೆ. ನಮ್ದು ಯಾವುದೇ ಕ್ರೀಡಾಕೂಟ ನಡೆದು ಒಂದು ಕಲರ್ಫುಲ್ ಆಗಿರಬೇಕು, ಒಂದು ಒಳ್ಳೆಯ ಸಂದೇಶ ಇಲ್ಲಿಂದ ಹೋಗಬೇಕು. ಅಷ್ಟರ ಮಟ್ಟಿಗೆ ಈ ಕಾರ್ಯಕ್ರಮ ಮಾಡಬೇಕು.
ನನ್ನ ಕ್ರೀಡಾಪಟುಗಳಿಗೆ ಹೇಳ್ತಕ್ಕಂಥದ್ದು ಒಂದು ಗುರಿ ಇರಬೇಕು, ಒಂದು ಶಿಸ್ತಿರಬೇಕು. ಇವತ್ತು ಶಿಸ್ತಿನಿಂದ ನಿಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಅದ್ಭುತವಾದಂಥ ಕ್ರೀಡೆಗಳಲ್ಲಿ ಭಾಗಿಗಳಾಗಿ ಬಂದಿದ್ದೀರಿ. ನಾನು ಪ್ರಥಮ ಬಾರಿ ಶಾಸಕನಾದಾಗ ಗಲಾಟೆ ಮಾಡಿ ಶಾಸಕರ ದಿನಾಚರಣೆ ಮಾಡಬೇಕು ಅಂತೇಳಿ ನಾನು ಬೆಂಗಳೂರು ನಗರದಲ್ಲಿ ಕಬಡ್ಡಿ, ವಾಲಿಬಾಲ್ ಆಟ ಆಡ್ತಾ ಇದ್ದೋ. ಇವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಅವರು ನಾವೇ ಕಡಿಕೊಂಡು ಕಾರ್ಯ ಮಾಡಿದ್ವಿ. ಅಷ್ಟರ ಮಟ್ಟಿಗೆ ಶಾಸಕರಾಗಿ ನಮ್ಮ ಜವಾಬ್ದಾರಿಯನ್ನು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ವಿ. ಅವತ್ತು ನಾನು ಗೋಲ್ಡು, ಬೆಳ್ಳಿ ಮತ್ತು ಗೋಲ್ಡ್ ಎರಡನ್ನೂ ಪಡೆಯುವಂಥ ಮಟ್ಟಿಗೆ ನಾನು ಅದರಲ್ಲಿ ಕ್ರೀಡೆಯನ್ನು ಭಾಗವಹಿಸಿದಂಥದ್ದು ನನಗೆ ಖುಷಿ ಇದೆ. ನಮ್ಮ ವಿದ್ಯಾರ್ಥಿಗಳು ಆ ಸಾಧನೆಯನ್ನು ಮಾಡ್ತೀರಿ ಅಂತ ಹೇಳಿ ಭಾವಿಸಿ ನಿಮಗೆ